ಆರ್ ಸಿ ಬಿ ಗೆದ್ರೆ ಏನಾಗತ್ತೆ ಅಂತ ಯಾರೋ ಭವಿಷ್ಯ ಹೇಳಿದ್ರು. ನೋಡಿದ್ರೆ ಹಂಗೆ ಆಗೋಯ್ತು ಗುರು. ಬನ್ನಿ ಏನ್ ಹೇಳಿದಾರೆ ಕೇಳೋಣ. ಗೆದ್ರೆ ಅಂತ ಹಿಡ್ಕೊಳ್ಳಿ, ಈ ನೆಟ್ವರ್ಕ್ ಫುಲ್ ಹ್ಯಾಂಗ್ ಆಗುತ್ತೆ, ನಿಮಗೆ ಡೇಟಾಸ್ ಎಲ್ಲ ಹ್ಯಾಂಗ್ ಆಗುತ್ತೆ. ಇಡೀ ಹೆಂಗಂದ್ರೆ ಇಡೀ ಒಂದು ಅರ್ಥಕ್ವಿಕ್ ನಿಮ್ಗೆ ಫೀಲ್ ಆಗುತ್ತೆ, ನಿಮ್ಗೆ ಮಿನಿ ಅರ್ಥಕ್ವಿಕ್ ಕ್ರಿಯೇಟ್ ಆಗುತ್ತೆ. ಗೆದ್ದ ಮೇಲೆ ಅವ್ರವ್ರು ದಯವಿಟ್ಟು ಮನೆಗೆ ಓಡೋಗ್ಬಿಡಿ. ಇಲ್ಲಿ ಹೆಂಗಂದ್ರೆ ವರ್ಲ್ಡ್ ವಾರ್ 3 ಕಮ್ಮಿ ಇರೋದಿಲ್ಲ, ಆ ರೇಂಜಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ಇಲ್ಲಿ ಯುದ್ಧಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇಂದ ಪ್ರಹಾರ ಜಾಸ್ತಿ ಆಗೋಗುತ್ತೆ, ಕುಡ್ದೇನೆ ನಶೆ ಜಾಸ್ತಿ ಆಗುತ್ತೆ. ಏನೋ ಲೈಕ್ ಏನಂತೀವಿ, ಬಡವ್ರು ಸಹ ಕೋಟ್ಯಾಧಿಪತಿ ಬಿಹೇವ್ ಮಾಡ್ತಾರೆ. ಕುಡ್ದೇರ್ಕೊಂಡು ನಶೆಯಲ್ಲಿ ತೂರಾಡ್ತಾ ಕೂತಿರ್ತಾರೆ, ರೋಡಲ್ಲಿ ಎಷ್ಟೊಂದು ಜನ ಬಿದ್ದಿರ್ತಾರೆ. ಹೆಂಗೆ ಯಾವ ತರ ಬಟ್ಟೆ ಅವ್ರ ಮೇಲೆ ಇರುತ್ತ ಅಂದ್ರೆ ಗೊತ್ತಾಗೋದಿಲ್ಲ. ನಿಜ ಹೇಳ್ತೀನಿ ಕೇಳಿ, ಯಾಕಂದ್ರೆ ಹೋದ್ಸತಿ ನಾವು ವುಮೆನ್ಸ್ ಅವ್ರು ಆರ್ ಸಿ ಬಿ ಗೆದ್ದಾಗೇನೆ ಹುಚ್ಚರು ಆಗೋಗ್ಬಿಟ್ರು ಜನರು. ಇನ್ಫ್ಯಾಕ್ಟ್ ನಾನೇ ಹೆಂಗೋ ಆಡ್ತಿದ್ದೆ ನಾನು. ಇನ್ನು ಯೋಚನೆ ಮಾಡಿ ನೋಡಿ, ಇಲ್ಲಾದ್ರೂ ಹಾನೆಸ್ಟಾಗಿ ಇದ್ದೀನಿ ನಾನು, ತುಂಬ ಓಪನ್ ಹಾನೆಸ್ಟಾಗಿ ನಾನೇ ಹೆಂಗೋ ಆಡ್ಬಿಟ್ಟೆ. ಆದ್ರೆ ಈ ಸತಿ ನಮ್ಮ ಹುಡುಗರು ಗೆದ್ರೆ ಅಂತ ಹಿಡ್ಕೊಳ್ರಿ, ಎಲ್ಲರೂ ಒಂದೊಂದು ದಿಕ್ಕಾಪಾಲ ಹೋಗಿರ್ತಾರೆ, ಒಬ್ಬೊಬ್ರು ಕಾಪಾಡಿ ಅಂತ ಓಡಿರ್ತಾರೆ. ಅದು ಮಾತ್ರ ನಿಜಾನೇ. ಜನರು ಹುಚ್ಚಾಗಿ ಹೋಗ್ಬಿಟ್ಟಿರ್ತಾರೆ, ಯಾರು ಹೆಂಗೆ ಆಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಎಷ್ಟೇ ಜನರಿಗೆ ಬೀಜಗಳು ಮಿಸ್ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಆ ಟೈಮಲ್ಲಿ. ಇವ್ರು ಹೇಳ್ದಂಗೆ ಆಯ್ತಲ್ಲ. ಎಲ್ಲಿದಾರ ಹುಡುಗರು, ಇವ್ರಿಗೊಂದು ಪ್ರಶಸ್ತಿ ಕೊಡ್ಸೋಣ.